ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯುದ್ಧ ಆರಂಭ ಆದ ದಿನದಿಂದ ಇಲ್ಲಿಯವರೆಗೆ ಇಸ್ರೇಲ್ಗೆ ನಿಜವಾಗಲೂ ಸಹ ಮಾನವ ಹಾನಿ, ಹ್ಯೂಮನ್ ಕ್ಯಾಸುವಲ್ಟಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ದಾವೆ. ಸೊ ಈಗ ಬಂದಿರುವಂತಹ ಮಾಹಿತಿ ಏನು ಅಂದರೆ, ಸ್ವತಃ ಇಸ್ರೇಲೇ ಒಪ್ಪಿಕೊಂಡಿರುವ ಕೆಲವು ಅಂಕಿಅಂಶಗಳು ಬಿಡುಗಡೆ ಆಗಿದ್ದಾವೆ. ಸೊ ಆ ಅಂಕಿಅಂಶಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಮೂಲಗಳಿಂದ ಬರ್ತಿರುವ ಅಂಕಿಅಂಶಗಳು ಏನು, ಅದ್ರ ಬಗ್ಗೆ ಸಹ ನಮಗೆ ಬಂದಿರೋ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕು ಮೋಸದಿಂದ ಮಾತುಕತೆಗಳ ನಡುವೆನೇ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿತು. ಅವತ್ತೇ ಮೊದಲನೇ ದಾಳಿಯಲ್ಲೇನೆ ಅಲ್ಲಿನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನಿ ಅವರನ್ನು ಕೊಂದು ಹಾಕ್ತು. ಅವತ್ತಿಂದ 34ನೇ ದಿನ, ಇವತ್ತು 34ನೇ ದಿನ. ಆದರೂ ಇರಾನ್ ತನ್ನ ಶಕ್ತಿಯನ್ನು ಕುಂದಿಸ್ಕೊಂಡಂಗೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ, ಎಲ್ಲೂ ತೋರಿಸ್ಕೊಳ್ತಿಲ್ಲ. ನಿರಂತರವಾಗಿ ದಾಳಿ ನಡೆಸ್ತಾನೆ ಇದೆ. ಇಸ್ರೇಲ್ ಮೇಲೂ ನಡೆಸ್ತಿದೆ, ಅಮೆರಿಕದ ಸೇನಾ ನೆಲೆಗಳು ಅರಬ್ ದೇಶದಲ್ಲಿ ಏನಿದೆಯಲ್ಲ ಅವುಗಳ ಮೇಲೂ ಸಹ ನಡೆಸ್ಕೊಂಡಿದೆ. ಅದರ ಜೊತೆಗೆ ಇರಾನ್ಗೆ ಸಾಥ್ ಕೊಡ್ತಾ ಇರುವಂತಹದ್ದು ಹಿಜ್ಬುಲ್ಲಾ ದೊಡ್ಡ ಮಟ್ಟದಲ್ಲಿ. ಲೆಬನಾನ್ನ ದಕ್ಷಿಣ ಭಾಗದಿಂದ ಇಸ್ರೇಲ್ನ ಉತ್ತರ ಭಾಗದ ಮೇಲೆ ರಾಕೆಟ್ಗಳು ಮತ್ತು ಒಂದಷ್ಟು ಫೈರ್ ವರ್ಕನ್ನು ಅದು ಸಹ ಮಾಡ್ತಾ ಇದೆ. ಈಗ ಹೌತಿಸು ಸಹ ಯೆಮೆನ್ ಕಡೆಯಿಂದ, ದಕ್ಷಿಣದ ಕಡೆಯಿಂದ ಸಹ ಒಂದಷ್ಟು ದಾಳಿಯನ್ನು ಆರಂಭಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಆಗಾಗ ಇರಾಕ್ನಲ್ಲಿರುವಂತಹ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನುವಂತಹ ಇನ್ನೊಂದು ಗುಂಪು, ಬಂಡುಕೋರರ ಗುಂಪು, ಇರಾನ್ ಪೋಷಿತ ಬಂಡುಕೋರರ ಗುಂಪು, ಅದು ಸಹ ಅಮೆರಿಕದ ಒಂದಷ್ಟು ವಿಮಾನಗಳನ್ನು ಉರುಳಿಸೋದ್ರಲ್ಲಿ ಸಫಲ ಆಗಿದೆ. ಬಟ್ ನಾವೀಗ ನೋಡ್ತಾ ಇರುವಂಥದ್ದು ಇಸ್ರೇಲ್ನಲ್ಲಿ ಏನು ಆಗ್ತಿದೆ. ಇಸ್ರೇಲು ಎರಡು ಕಡೆಯಿಂದ ದಾಳಿಯನ್ನು ಎದುರಿಸ್ತಾ ಇದೆ. ಒಂದು ಇರಾನ್, ಆಬ್ವಿಯಸ್, ಇರಾನ್ ದಿನ ಬೆಳಗಾದರೆ ಇಸ್ರೇಲನ್ನು ಟಾರ್ಗೆಟ್ ಮಾಡ್ತಿದೆ. ಹೈಫಾ ಆಗಿರ್ಬೋದು, ಟೆಲ್ ಅವೀವ್ ಆಗಿರ್ಬೋದು, ಜೆರುಸಲೆಮ್ ಆಗಿರ್ಬೋದು, ಎಲ್ಲ ನಗರಗಳನ್ನು ಸಹ ಆಲ್ಮೋಸ್ಟ್ ಧ್ವಂಸ ಮಾಡಿ ಬಿಸಾಕಿದೆ. ಇಸ್ರೇಲ್ನ ಪರಮಾಣು ಕೇಂದ್ರದ ಬಳಿಯೂ ಸಹ ಸ್ಫೋಟ ಮಾಡುವಲ್ಲಿ ಯಶಸ್ವಿಯಾಗಿದೆ ಇರಾನ್. ಸೊ ಅಲ್ಲಿಗೆ ಇಸ್ರೇಲ್ನ ಆಂಟಿ ಮಿಸೈಲ್ ಸಿಸ್ಟಮ್ ಏನಿತ್ತು ಅದು ಒಂದು ಮಟ್ಟಕ್ಕೆ ಸೋತಿದೆ, ಒಂದು ಮಟ್ಟಕ್ಕೆ ಸುಸ್ತಾಗಿದೆ, ಇನ್ನೊಂದು ಮಟ್ಟಕ್ಕೆ ಅದಕ್ಕೆ ಬೇಕಾದಂತಹ ಇಂಟರ್ಸೆಪ್ಟರ್ಸ್ ಏನು ಬೇಕಿದೆಯಲ್ಲ ಅವುಗಳ ಕೊರತೆ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದರೆ ಆರಂಭದಲ್ಲಿ 10 ಮಿಸೈಲ್ಗಳನ್ನು ಹಾಕಿದ್ರೆ ಒಂದು ಬಿದ್ದರೆ ದೊಡ್ಡ ವಿಚಾರ ಅನ್ನೋ ಹಾಗಿತ್ತು ಆಂಟಿ ಮಿಸೈಲ್ ಸಿಸ್ಟಮ್ ಇಸ್ರೇಲ್ನಲ್ಲಿ. ರೆಡಾರ್ ಸಿಸ್ಟಮ್ ಚೆನ್ನಾಗಿತ್ತು, ಒಂದಷ್ಟು ಇಂಟರ್ಸೆಪ್ಟರ್ಗಳ ಸ್ಟಾಕ್ ಹೋಯಿತು. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ 10 ಮಿಸೈಲ್ಗಳನ್ನು ಇರಾನ್ ಬಿಟ್ಟರೆ 8 ಮಿಸೈಲ್ಗಳನ್ನು ತಡೆಯೋದರಲ್ಲಿ ಇಸ್ರೇಲ್ ವಿಫಲ ಆಗ್ತಿದೆ. ಅಂದರೆ 80% ಮಿಸೈಲ್ಗಳು ಇಸ್ರೇಲ್ ಮೇಲೆ ಹೋಗಿ ಬೀಳ್ತಾ ಇದ್ದಾವೆ. 2 ಮಾತ್ರ ಇಂಟರ್ಸೆಪ್ಟ್ ಮಾಡೋದಕ್ಕೆ ಇಸ್ರೇಲ್ಗೆ ಶಕ್ತಿ ಆಗ್ತಾ ಇದೆ. ಇದು ಇರಾನ್ ಕಡೆಯಿಂದ ದಾಳಿ ಆದರೆ, ಇನ್ನೊಂದು ಕಡೆ ಇಸ್ರೇಲ್ನ ಉತ್ತರ ಭಾಗದಿಂದ, ಲೆಬನಾನ್ನ ದಕ್ಷಿಣ ಭಾಗದಿಂದ ಗಡಿಯಲ್ಲಿ ಹಿಜ್ಬುಲ್ಲಾ ದಾಳಿ ನಡೆಸ್ತಾ ಇದೆ. ಹಿಜ್ಬುಲ್ಲಾ ನಿಮಗೆ ಗೊತ್ತೇ ಇರುತ್ತೆ, ಇರಾನ್ ಸಾಕಿ ಬೆಳೆಸಿ ಶಕ್ತಿ ಕೊಟ್ಟು ಇಟ್ಟಿರುವಂತಹ ಒಂದು ತಂಡ. ಅದು ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಬಹಳ ಪವರ್ಫುಲ್ ಇದೆ. ಆ ಜಾಗಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆ. ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದಿದೆ. ಯಾಕೆಂದರೆ ಇರಾನ್ ವಿರುದ್ಧ ಯಾರು ನಿಂತರೂ ಸಹ ಅದು ನಿಂತ್ಕೊಳ್ಳುತ್ತೆ. ಅದರಲ್ಲೂ ಇಸ್ರೇಲನ್ನು ಹೊಡೆಯೋಕ್ಕೆ ಅಂತಲೇ ಇರಾನ್ ಆ ತಂಡವನ್ನು ಕಟ್ಟಿ ಅಲ್ಲಿ ಅದಕ್ಕೆ ಶಸ್ತ್ರಾಸ್ತ್ರ ಕೊಟ್ಟಿದೆ, ಹಣ ಕೊಡ್ತಾ ಇರುತ್ತೆ, ಪೋಷಿಸಿಕೊಂಡು ಟ್ರೈನಿಂಗ್ ಕೊಟ್ಕೊಂಡು ಬಂದಿರುತ್ತೆ. ಸೊ ಹಿಜ್ಬುಲ್ಲಾ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸ್ತಿದೆ. ಸೊ ಹಿಜ್ಬುಲ್ಲಾ ಮತ್ತು ಇರಾನ್ IRGC ಎರಡೂ ಕಡೆಯಿಂದ ದಾಳಿ ನಡೀತಿರ್ಬೇಕಾದ್ರೆ ಇಸ್ರೇಲಿಗೆ ಮಾನವ ಹಾನಿ ಎಷ್ಟಾಗಿದೆ, ಆಸ್ತಿ ಹಾನಿ ಬಿಡಿ, ಅದನ್ನು ಹೊರಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ ಇಸ್ರೇಲ್. ಯಾಕಂದರೆ ನಗರಗಳ ಧ್ವಂಸ ಆಗಿರೋದರ ಫೋಟೋಗಳು, ವಿಡಿಯೋಗಳನ್ನು ಯಾರಾದರೂ ಒಬ್ಬರು ಅಪ್ಲೋಡ್ ಮಾಡಿದ್ರೆ, ಜಗತ್ತಿನ ಮುಂದೆ ತಂದರೆ ಅವರನ್ನು 5 ವರ್ಷಗಳವರೆಗೆ ಜೈಲಿಗೆ ಹಾಕ್ತೀನಿ ಅಂತ ಹೆದರಿಸಿ ಇಟ್ಟಿದೆ ಇಸ್ರೇಲ್. ತನ್ನದೇ ಪ್ರಜೆಗಳನ್ನು ಹೆದರಿಸಿ ಇಟ್ಟಿದೆ ಇಸ್ರೇಲ್. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಲೆಕ್ಕ ಸಿಗುತ್ತೆ. ಬಟ್ ಮಾನವ ಹಾನಿ ಎಷ್ಟು ಜನ ಏನೇನು ಆಗ್ತಿದ್ದಾರೆ, ಎಷ್ಟು ಜನ ಗಂಭೀರ ಗಾಯಗೊಂಡಿದ್ದಾರೆ, ಸುಮ್ಮನೆ ಗಾಯಗೊಂಡಿದ್ದಾರೆ, ಅಥವಾ ಸತ್ತು ಹೋಗಿದ್ದಾರೆ, ಏನು ಆಗಿದೆ ಅದರ ಬಗ್ಗೆ ಇಸ್ರೇಲ್ ಮೂಲಗಳೇ ಒಂದಷ್ಟು ಮಾಹಿತಿಯನ್ನು ಹೊರಗಡೆ ಇಟ್ಟಿದ್ದಾವೆ. ಅಂದರೆ ಇಸ್ರೇಲೇ ಒಂದಷ್ಟು ಮಾಹಿತಿಯನ್ನು ಹೊರಗಿಟ್ಟಿದೆ. ಅದರ ಪ್ರಕಾರ ಇಲ್ಲಿಯವರೆಗೆ ಒಟ್ಟಾರೆಯಾಗಿ 6638 ಗಾಯಾಳುಗಳು, ಅಂದರೆ ಸೇನೆ ಮತ್ತು ನಾಗರಿಕರು ಸೇರಿ, ಇದು ಇಸ್ರೇಲ್ ಕೊಟ್ಟಿರೋ ಅಂಕಿಅಂಶಗಳು. ನೆನಪಿರಲಿ, ಇಸ್ರೇಲ್ ಆಗಲಿ ಅಥವಾ ಜಗತ್ತಿನ ಯಾವುದೇ ದೇಶ ಯುದ್ಧದ ಸಂದರ್ಭದಲ್ಲಿ ತನಗೆ ಆಗಿರುವ ಹಾನಿಯನ್ನು ಲೆಕ್ಕ ಹೇಳ್ತಿದೆ ಅಂದರೆ ಅದರಲ್ಲಿ ಎಷ್ಟು
ಎಷ್ಟು ಮುಚ್ಚಿಟ್ಟಿರ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಬಹುದು. ಅದರಲ್ಲೂ ಇಸ್ರೇಲ್ ಅಂತಹ ಸುಳ್ಳು ಬುರುಕ ದೇಶ, ದಿನ ಬೆಳಗಾದರೆ ಸುಳ್ಳು ಹೇಳ್ಕೊಂಡು ಅದ್ರ ಮೇಲೆ ಜೀವನ ಕಟ್ಕೊಂಡಿರೋ ದೇಶ, ಎಷ್ಟು ಸುಳ್ಳು ಹೇಳಬಹುದು ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ಅವ್ರು ಕೊಟ್ಟಿರೋ ಫಿಗರ್ನ ನಾನು ಕೊಡ್ತಿದ್ದೀನಿ, ಅದನ್ನು ನಂಬಿ ಅಂತ ನಾನು ಹೇಳ್ತಿಲ್ಲ, ನಾನು ನಂಬಿದ್ದೀನಿ ಅಂತ ನೀವು ನಂಬಬೇಡಿ ಅಷ್ಟೇ. ಸೊ 6638 ಜನ ಗಾಯಾಳುಗಳು ಇಲ್ಲಿಯವರೆಗೆ ಈ ಯುದ್ಧದ ಪರಿಣಾಮದಿಂದ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅದರಲ್ಲಿ 300 ಜನ ಗಂಭೀರವಾಗಿ ಗಾಯಗೊಂಡಿರುವ ಸೈನಿಕರೇ ಇದ್ದಾರೆ ಅಂತ ಇಸ್ರೇಲ್ ಸ್ವತಃ ಒಪ್ಪಿಕೊಂಡಿದೆ. 300 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಸೈನಿಕರು, ಸೋಲ್ಜರ್ಸ್. ಆ ನಂತರ 10 ಜನ ಸೈನಿಕರು ಇಲ್ಲಿಯವರೆಗೆ ಸತ್ತು ಹೋಗಿದ್ದಾರೆ ಅಂತ ಹೇಳ್ಕೊಂಡಿದೆ. ಅದು ಒಂದು ಕಡೆ ಲೆಬನಾನ್ ದಕ್ಷಿಣ ದಿಕ್ಕೆ ನುಗ್ಗಿಸ್ಬಿಟ್ಟಿದ್ದಾರೆ ಆರ್ಮಿನ, ಅಲ್ಲಿ ಹಿಜ್ಬುಲ್ಲಾನ ಹೊಸಕ್ಕಿ ಹಾಕ್ಬಿಡ್ತೀವಿ, ಕೊಂದು ಹಾಕ್ಬಿಡ್ತೀವಿ ಅಂತ. ಸೊ ಅಲ್ಲಿ ಆಲ್ಮೋಸ್ಟ್ ಡೈರೆಕ್ಟ್ ಫೈಟೇ ನಡೀತಾ ಇದೆ. ಹಿಜ್ಬುಲ್ಲಾ ಅಲ್ಲಿ ಸಾಕಷ್ಟು ಟ್ಯಾಂಕ್ಗಳನ್ನು ನಾಶ ಮಾಡಿದೆ, ಇಸ್ರೇಲ್ದು ಸಾಕಷ್ಟು ಸೈನಿಕರನ್ನು ಕೊಂದಿದೆ. ಬಟ್ ಇಸ್ರೇಲ್ ಹೇಳ್ಕೊಳ್ತಿರೋದು ಇಲ್ಲಿಯವರೆಗೆ ನಮ್ಮ 4 ಜನ ಸೈನಿಕರು ಮಾತ್ರ ಹಿಜ್ಬುಲ್ಲಾ ಜೊತೆ ನೇರ ಕಾಂಬ್ಯಾಟ್ ಫೈಟಲ್ಲಿ ಸಾವನ್ನು ಹೊಂದಿದ್ದಾರೆ. ಅದು ಏನು, ನಾವು ಲೆಬನಾನ್ ಒಳಗೆ ನುಗ್ಗಿ ರೇಡ್ಸ್ ಮಾಡ್ತಾ ಇದ್ದೀವಿ, ಆ ಕಾರಣಕ್ಕಾಗಿ ಆ ಒಂದು ಸಂಘರ್ಷದಲ್ಲಿ 4 ಜನ ಇಸ್ರೇಲಿ ಸೋಲ್ಜರ್ಸ್, ಸೈನಿಕರು ಸತ್ತು ಹೋಗಿದ್ದಾರೆ ಹಿಜ್ಬುಲ್ಲಾ ಜೊತೆ ಯುದ್ಧದಲ್ಲಿ. ಮಿಕ್ಕಂತೆ ಇನ್ನೊಂದು 6 ಜನ ಇರಾನ್ ದಾಳಿಯಲ್ಲಿ ಸತ್ತು ಹೋಗಿದ್ದಾರೆ ಸೈನಿಕರು. ಸೊ ಒಟ್ಟಾರೆಯಾಗಿ ಕೇವಲ 10 ಜನ ಮಾತ್ರ ಸೈನಿಕರು ಸತ್ತು ಹೋಗಿರೋದು ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಅದರಲ್ಲಿ ನಾನು ಹೇಳ್ದಂಗೆ 4 ಹಿಜ್ಬುಲ್ಲಾ ಸೈಡಲ್ಲಿ ಆಗಿರೋದು. ಇನ್ನು ಕಳೆದ 24 ಗಂಟೆಗಳಲ್ಲಿ 48 ಜನರಿಗೆ ಗಾಯಾಳುಗಳು ಆಗಿದ್ದಾರೆ, 48 ಜನ ಗಾಯಗೊಂಡಿದ್ದಾರೆ ಎರಡೂ ಕಡೆ ದಾಳಿಯಿಂದ, ಇರಾನ್ ದಾಳಿಯಿಂದ ಮತ್ತು ಹಿಜ್ಬುಲ್ಲಾ ದಾಳಿಯಿಂದ ಅಂತ ಹೇಳ್ಕೊಂಡಿದೆ. ಸೊ 24 ಅವರ್ಸಲ್ಲಿ 48 ಇಂಜುರೀಸ್. ಮತ್ತು ನಿನ್ನೆ ಒಂದೇ ದಿನ ನಾಗರಿಕರು, ಆಗಲೇ 24 ಅವರ್ಸಲ್ಲಿ 48 ಇಂಜುರೀಸು ಸೋಲ್ಜರ್ಸು, ನಾಗರಿಕರು 118 ಜನ ಗಾಯಗೊಂಡಿದ್ದಾರೆ ನಿನ್ನೆ ಒಂದೇ ದಿನ. ಅಂದರೆ ಹಿಜ್ಬುಲ್ಲಾ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಈ ಕಡೆ ಇರಾನ್ ಸಹ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಯಾಕಂದರೆ ಇಸ್ರೇಲ್ ಸ್ವತಃ ಒಪ್ಕೊಳ್ತಾ ಇದೆ, ಒಂದೇ ದಿನದಲ್ಲಿ 118 ಜನ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತ. ಸೊ ಆ ಮೂಲಕ ನೋಡೋದಾದರೆ, ಮತ್ತೆ ರಿಪೀಟ್ ಮಾಡೋದಾದರೆ, ಟೋಟಲ್ 6638 ಇಂಜುರಿ, ಗಾಯಾಳುಗಳು, ಅದರಲ್ಲಿ 300 ಜನ ಸೈನಿಕರು, 300 ಜನ ಗಂಭೀರವಾಗಿದ್ದಾರೆ ಅನ್ನುವಂಥ ಲೆಕ್ಕ ಕೊಡ್ತಾ ಇದೆ. 10 ಜನ ಸೈನಿಕರು ತೀರು ಹೋಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 48 ಜನ ಗಾಯಗೊಂಡಿದ್ದಾರೆ ಸೈನಿಕರು, ಇನ್ನು 118 ಜನ ನಿನ್ನೆ ಒಂದೇ ದಿನ ಗಾಯಗೊಂಡಿದ್ದಾರೆ ನಾಗರಿಕರು. ಇದೆಷ್ಟು ಇಸ್ರೇಲ್ ಕೊಡ್ತಿರುವಂತಹ ಅಂಕಿಅಂಶಗಳು. ಹಾಗಾದರೆ ಇರಾನ್ ಮತ್ತು ಬೇರೆ ಇಂಡಿಪೆಂಡೆಂಟ್ ಮೀಡಿಯಾಗಳು ಅಥವಾ ಇಂಡಿಪೆಂಡೆಂಟ್ ಸಂಸ್ಥೆಗಳು ಏನು ಹೇಳ್ತಿದ್ದಾವೆ ಅಂದರೆ, ಸಾವಿನ ಸಂಖ್ಯೆ ಸಾವಿರದಲ್ಲಿದೆ ಅಂತ ಇರಾನು ಹೇಳ್ಕೊಳ್ತಿದೆ, ಬೇರೆ ರಿಪೋರ್ಟ್ಸು ಹೇಳ್ತಾ ಇದೆ. ಯಾಕೆಂದರೆ ಬಂಕರ್ ಫೆಸಿಲಿಟಿ ಇರುವಂತಹದ್ದು ಇಸ್ರೇಲ್ಗೆ. ನಾನು ಹೇಳಿದೆ 80% ಮಿಸೈಲ್ಗಳು ನೆಲವನ್ನು ಪ್ರವೇಶಿಸ್ತಾ ಇದ್ದಾವೆ, ಅಂದರೆ ಅಲ್ಲಿ ಬೀಳ್ತಾ ಇದ್ದಾವೆ. ಆದರೆ ಬಂಕರ್ಗಳನ್ನು ಏನು ಮಾಡಿಟ್ಟಿದೆ ಇಡೀ ದೇಶದಲ್ಲಿ ಇಸ್ರೇಲ್, ಅದು ತನ್ನ ಪಾಪ್ಯುಲೇಷನ್, ತನ್ನ ಜನಸಂಖ್ಯೆ 60% ಜನ ಮಾತ್ರ ಅವಿತಿಕೊಳ್ಳೋದಕ್ಕೆ ಇರುವಂತಹ ಕೆಪಾಸಿಟಿ. ಅದಕ್ಕೆ ಜಾಗ ಇರೋದು ಅಷ್ಟೇ 60% ಮಾತ್ರನೇ. ಇನ್ನು 40% ಅವರ ಬಿಲ್ಡಿಂಗ್ನಲ್ಲೋ ಬೇರೆ ಎಲ್ಲೋ ಬಚ್ಚಿಟ್ಕೊಂಡಿರಬೇಕಾಗುತ್ತೆ. ಹಾಗಿರಬೇಕಾದ್ರೆ ಇರಾನು ಅಷ್ಟು ದೊಡ್ಡ ಸೂಪರ್ಸೋನಿಕ್ ಮಿಸೈಲ್ಗಳು, ಹೈಪರ್ಸೋನಿಕ್ ಮಿಸೈಲ್ಗಳು, ಡ್ರೋನ್ಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಬಳಸ್ತಾ ಇದೆ. ನಗರಗಳು ಧ್ವಂಸ ಆಗೋಗಿದ್ದಾವೆ. ಹೈಫಾ ನಗರ ಆಗಿರಬಹುದು, ಟೆಲ್ ಅವೀವ್ ಆಗಿರಬಹುದು, ಜೆರುಸಲೆಮ್ ಆಗಿರಬಹುದು. ಹಾಗಿರಬೇಕಾದ್ರೆ ಸಾರ್ವಜನಿಕರು ಅಥವಾ ಏನು ಪಾಪ್ಯುಲೇಷನ್, ಅಲ್ಲಿನ ಸಾಮಾನ್ಯ ಜನರ ಸಾವಿನ ಸಂಖ್ಯೆ 1000 ಅಂತೂ ದಾಟಿರಲೇಬೇಕು ಅಂತ ಬೇರೆಯವರ ಲೆಕ್ಕಾಚಾರ. ಸೈನಿಕರು ಅದೇ ಮಟ್ಟದಲ್ಲಿ ಸತ್ತಿರ್ತಾರೆ. ಹಿಜ್ಬುಲ್ಲಾ ಜೊತೆ ಫೈಟಲ್ಲೇ ಸುಮಾರು ಜನ ಸತ್ತು ಹೋಗಿರ್ತಾರೆ ಅನ್ನೋದು ಸಹ ಅವ್ರದ್ದು ಲೆಕ್ಕಾಚಾರ. ಯಾಕಂದರೆ ಹಿಜ್ಬುಲ್ಲಾ ತನ್ನ ಜಾಗದಲ್ಲಿದೆ, ಇವರು ಅಲ್ಲಿಗೆ ನುಗ್ಗಿದ್ದಾರೆ. ಸೊ ಹಿಜ್ಬುಲ್ಲಾಗೆ ಯಾವತ್ತೂ ಪ್ಲಸ್ ಪಾಯಿಂಟ್ ಇರುತ್ತೆ, ತನಗೆ ಗೊತ್ತು ಎಲ್ಲಿಂದ ಸ್ಟ್ರೈಕ್ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು, ಹೆಚ್ಚು ಕ್ಯಾಸುಯಾಲಿಟಿಗಳನ್ನು ಹೇಗೆ ಮಾಡಬೇಕು ಅಂತ ಹಿಜ್ಬುಲ್ಲಾಗೆ ಗೊತ್ತಿರುತ್ತೆ, ತನ್ನ ಊರದು. ಸೊ ಹಾಗಾಗಿ ಅಲ್ಲಿ ಸೈನಿಕರ ಸಂಖ್ಯೆಯೂ ಜಾಸ್ತಿ ಇರುತ್ತೆ. ಇಸ್ರೇಲ್ ಬಚ್ಚಿಡ್ತಾ ಇದೆ ಅಂತ ಇರಾನು ಹೇಳ್ತಿದೆ, ಈ ಕಡೆ ಬೇರೆ ಸಂಸ್ಥೆಗಳು ಸಹ ಹೇಳ್ತಿದ್ದಾವೆ. ನಿಖರವಾದ ಸಂಖ್ಯೆಗಳು
ಮೇ ಬಿ ಯಾವತ್ತೂ ಹೊರಗಡೆ ಬರಲ್ವೇನೋ, ಯಾಕಂದರೆ ಇಸ್ರೇಲ್ ಸತ್ಯವನ್ನು ಯಾವತ್ತೂ ಹೊರಗಡೆ ಇಡಲ್ಲ. ಬಟ್ ಯುದ್ಧ ಮುಗಿದು ಕೆಲವು ದಿನಗಳ ನಂತರ ಒಂದು ಅಂದಾಜಂತೂ ಸಿಗುತ್ತೆ. ಆ ಅಂದಾಜು ಬರೋವರೆಗೂ ಈ ಸಂಖ್ಯೆಗಳನ್ನು ನಾವು ಇಸ್ರೇಲ್ನ ಸಂಖ್ಯೆಗಳು, ಸ್ವತಂತ್ರ ಸಂಖ್ಯೆಗಳು ಅಂತ ಡಿವೈಡ್ ಮಾಡಿ ನೋಡ್ಕೋಬೋದು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.